ಅಮೃತಧಾರೆ ಸೀರಿಯಲ್ ಪಾರ್ಥನ ಪ್ರೀತಿಗೆ ಅಡ್ಡಲಾಗದ ಜಯದೇವ್ಗೆ ತಕ್ಕ ಶಾಸ್ತ್ರಿ. ಅಣ್ಣನಿಂದಲೇ ಕಪಾಳ ಮೋಕ್ಷ. ಜಯದೇವ್ ಬೇಲಿ ಹಾರುವ ಬುದ್ಧಿಯನ್ನು ಹೆಚ್ಚು ಬೆಳೆಸಿಕೊಂಡಿದ್ದಾನೆ ಎಂಬುದು ಅವಳ ತಾಯಿಗೆ, ಮಾವನಿಗೆ ಚೆನ್ನಾಗಿ ಗೊತ್ತು. ಆದರೆ ಈ ಕೆಟ್ಟ ನಡವಳಿಕೆ ಬುದ್ಧಿ ಹೇಳದ ಹಾಗೆ ಮುಂದುವರಿಯುವುದನ್ನು ಬಿಟ್ಟರು. ಅದಕ್ಕೆ ತಕ್ಕ ಶಾಸ್ತಿ ಎಂಬಂತೆ ಗೌತಮ್ ಸರಿಗೆ ಕಪಾಳ ಮೋಕ್ಷ ಮಾಡಿದ್ದಾನೆ. ಜಯದೇವ್ಗೆ ಹೊಸದಾಗಿ ಯಾರೇ ಹುಡುಗಿಯರನ್ನು ಕಂಡರೂ ಅವರ ಜೊತೆಗೆ ಡೇಟಿಂಗ್ ಮಾಡುವ ಹಂಬಲ. ಅಪ್ಪಿಯ ಜೊತೆಗೂ ಆ ದಾರಿಯಲ್ಲಿ ನಡೆಯುವುದಕ್ಕೆ ಪ್ರಯತ್ನಪಟ್ಟ. ಆದರೆ ಅದು ಸಾಧ್ಯವಾಗದೇ ಇದ್ದಾಗ ಮದುವೆ ಎಂಬ ಅಸ್ತ್ರ ಮುಂದಿಟ್ಟು ಇದೀಗ ಎಲ್ಲರೆದ್ದರೂ ಅವಮಾನಕ್ಕೀಡಾಗಿದ್ದಾನೆ. ಮಗನ ಪರ ಶಕುಂತಲ ವಕೀಲತ್ತು. ಮಗನ ಗನಂದಾರಿ ಕೆಲಸವನ್ನೆಲ್ಲ ಶಕುಂತಲೆಗೆ ಗೊತ್ತಿಲ್ಲದೆ ಏನೂ ಇಲ್ಲ. ಮಲ್ಲಿಯ ಪ್ರೆಗ್ನೆಂಟ್ ವಿಚಾರವೂ ತಿಳಿದು ಕಪಾಳಕ್ಕೊಂದು ಕೊಟ್ಟು ರಾತ್ರೋರಾತ್ರಿ ಮಲ್ಲಿ ಮನೆಯನ್ನು ಅಲ್ಲಿಂದ ಸಾಗಾಟ ಮಾಡಿದ್ದಳು. ಈಗ ಮದುವೆ ಮಂಟಪಕ್ಕೆ ಮಲ್ಲಿ ಬಂದಾಗಿದೆ. ಭೂಮಿಕಾ ತನ್ನ ತಂಗಿಯ ಜೀವನ ಹಾಳು. ಮಲ್ಲಿಯ ಜೀವನಕ್ಕೆ ನ್ಯಾಯ ಕೇಳುತ್ತಿದ್ದರೆ ಶಕುಂತಲ ಸೊಸೆಯ ಮೇಲೆ ಜೋರು ಮಾಡುತ್ತಿದ್ದಾಳೆ ವಿನಃ ಮಗನ ತಪ್ಪಿನ ಬಗ್ಗೆ ಒಂದು ಮಾತನ್ನು ಆಡುತ್ತಿಲ್ಲ. ಮಗನ ಪರವಾಗಿ ಮಾತನಾಡಿದ್ದು ಭೂಮಿಕಾಳ ಕೋಪ ಹೆಚ್ಚಿಸಿದೆ. ಮಲ್ಲಿಯದ್ದು ನಾಟಕವೆಂದ ಜಯದೇವ್. ಇನ್ನು ಮಲ್ಲಿ ಮಂಟಪದೊಳಗೆ ಬಂದಿದ್ದು ಜಯದೇವ್ ಹಾಗೂ ಶಕುಂತಲ ಶಾಕ್ ಆಗಿದೆ. ಈ ಸಮಯದಲ್ಲಿ ಶಕುಂತಲ ಕೂಡ ತಾತ ಮೊಮ್ಮಗಳೊಂದು ನಾಟಕ ಎಂದೇ ಬಿಂಬಿಸಿದ್ದಾಳೆ. ನನ್ನ ಮಗ ಒಬ್ಬ ಕೆಲಸದವನ ಮೊಮ್ಮಗಳ ಬಳಿ ಚೀಚಿ ಎಂದು ನಾಟಕವಾಡಿದರೆ ಜಯದೇವ್ ಹಸಿಮಣೆಯಿಂದಾನೆ ಎದ್ದು ಬಂದು, ಹೌದು ಬಿಗ್ ಬ್ರದರ್ ಇವರಿಬ್ಬರು ನಾಟಕವಾಡುತ್ತಿದ್ದಾರೆ. ಮಲ್ಲಿಗೂ ನನಗೂ ಯಾವುದೇ ಸಂಬಂಧವಿಲ್ಲ ಎಂದಿದ್ದಾನೆ. ಗೌತಮ್ ಸಹಾಯ ಪಡೆದ ಭೂಮಿಕಾ. ಮಲ್ಲಿಯ ವಿಚಾರವನ್ನು ಭೂಮಿಕಾ ಗೌತಮ್ ಬಳಿ ಹೇಳಿದ್ದಾಳೆ. ಅವಳು ಇಲ್ಲದೆ ಇರುವ ವಿಚಾರವನ್ನು ತಿಳಿಸಿದ್ದಾಳೆ. ನಿಮ್ಮ ತಾಯಿ ಸಾಕ್ಷಿಯಲ್ಲದೆ ಒಪ್ಪುವುದಿಲ್ಲ ಎಂಬುದನ್ನು ಹೇಳಿದ್ದಾಳೆ. ಹೀಗಾಗಿ ಮುತುವರ್ಜಿ ವಹಿಸಿ ಗೌತಮ್ ಮಲ್ಲಿಯನ್ನು ಹುಡುಕಿಸಿ ಮಂಟಪಕ್ಕೆ ಕರೆತಂದಿದ್ದಾನೆ. ಮಲ್ಲಿಯ ಬಳಿ ಆ ಮಗುವಿನ ಕಾರಣ ಯಾರೆಂದು ಕೇಳಿದಾಗ ಸುಳ್ಳು ಹೇಳಿ ಅದನ್ನೇ ಸತ್ಯ ಎಂದು ವಾದಿಸಲು ಬಂದ ಜಯದೇವ್ ಕಪಾಳ ಮೋಕ್ಷಕ್ಕೆ ಮಾಡಿದ್ದಾನೆ. ನಂಬಿಕೆಯನ್ನು ಕಳೆದುಕೊಂಡ ದ್ರೋಹಿ ಎಂದು ಬೈದಿದ್ದಾನೆ. ಪಾರ್ಥನ ಪ್ರೀತಿಗೆ ಸಿಗುತ್ತಾ ಜಯ. ಈಗ ಪಾರ್ಥ ಮತ್ತು ಅಪೇಕ್ಷಾ ಪ್ರೀತಿ ಮಾಡುತ್ತಿದ್ದ ವಿಚಾರ ತಿಳಿದ ಮೇಲೆ ಜಯದೇವ್ ಮದುವೆಗೂ ನಿರ್ಧಾರಕ್ಕೆ ಬಂದಿದ್ದನು. ಅಪ್ಪಿಯೂ ಪಾರ್ಥ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದುಕೊಂಡು ಮದುವೆಗೆ ಒಪ್ಪಿಸಿದಳು. ಆದರೆ ಪರಿಸ್ಥಿತಿ ಕೆಟ್ಟು ಬಿದ್ದು ಇಬ್ಬರು ಸುಮ್ಮನಾಗಿದ್ದರು. ಇನ್ನೇನು ಪ್ರೀತಿ ಕಳೆದು ಹೋಗುತ್ತಿದೆ ಎಂದು ನೋವು ಮಾಡಿಕೊಂಡಿದ್ದರು. ಆದರೆ ಜಯದೇವ್ ನಾಟಕ ದಾಳಿ ಕಟ್ಟುವ ಮೊದಲೇ ಬಯಲಾಗಿದೆ. ಮಲ್ಲಿ ಜೊತೆಗೆ ಈಗ ಮದುವೆಯಾಗಬೇಕಿದೆ, ಸಂಸಾರ ಮಾಡಬೇಕಿದೆ. ಹಸೆಮಣೆಯಿಂದ ಏಳಬಾರದು ಎಂಬ ಪದ್ಧತಿಯಿಂದಾಗ ಪಾರ್ಥ ಮದುವೆಯಾದರೂ ಆಗಬಹುದು. ಈ ಮೂಲಕ ಹೋದರೂ ಅಪ್ಪಿಯ ಪ್ರೀತಿ ಉಳಿಯಬಹುದು. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.